ಮುತ್ತೆ ದೇವ್ರದಲ್ಲ ಶಾಪ ಕೊಡ್ತಾನೆ ನನಗೆ. ನೀ ಯಾಕೆ ವಿಚಾರ ಮಾಡ್ತೀವಿ ಮುತ್ತೆ ಏನಂದ್ರೆ ನಿನ್ ಮುತ್ತೆ ಶಾಪ ಕೊಡ್ತಾನೆ ಅಂದ್ರೆ ಬೇರೆ ನೀನು ಹೊಡಿತೀನಿ ನೀನು ಮರ್ಡರ್ ಮಾಡ್ತೀನಿ ಹೋಗಿ ಒಂದು ಕೋಳಿ ಇಳಿತು ಒಂದು ಅರ್ಧ ಕಿಲೋ ಚಿಕನ್ ತಿಂದು ಕಮ್ಮು ಹೋಗಿ ಎಲ್ಲ ಗಂಟೆ ಸದ ಕೂತು ಮಕ್ಕೋ. ಇದು ಸುಮ್ಮನೆ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೇ ಮೇರಾ ದೋಸ್ತ್. ಫುಲ್ ಆಡಿಯೋನ ವಿಡಿಯೋ ಕೊನೆಗೆ ಹಾಕಿದ್ದೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ, ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ರೋಸ್ಟ್ ಮಾಡಕ್ ಹೋಗ್ತಿರೋದು ಯಾರ ಮೇಲಪ್ಪ ಅಂದ್ರೆ ಪವಾಡ ಪುರುಷ, ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಎಂದೇ ಹೆಸರಾಗಿರೋ ಮಲ್ಲಿಕಾರ್ಜುನ್ ಚೂತ್ಯ ಅಲ್ಲ ಸಾರಿ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ. ಕಳೆದ ವಿಡಿಯೋದಲ್ಲಿ 80% ಜನ ಪಾರ್ಟ್ 2 ಬೇಕು ಅಂತ ಕಮೆಂಟ್ ಹಾಕಿದ್ದೀರಾ. ವೀಕ್ಷಕರ ಒತ್ತಾಯದ ಮೇರೆಗೆ ಎಲ್ಲಾ ಪವಾಡ ಪುರುಷರಿಗೂ ಚೆನ್ನಾಗಿ ಗೆಯ್ಯೋಣ ಬನ್ನಿ. ಚೆನ್ನಾಗಿ ಗೆಯ್ಬೇಕು. ಯಾರ ಸರ್? ನಾನೇ ಕಣಪ್ಪ, ಬಾರಪ್ಪ. ಇನ್ನು ಪಾರ್ಟ್ 1 ಯಾರ್ಯಾರು ನೋಡಿಲ್ಲ, ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಲಾಸ್ಟ್ ವಿಡಿಯೋದಲ್ಲೂ ನಮ್ಮ ಮುತ್ತಿನ ಸರಿಯಾಗಿ ಮಾಂಜ ಕೊಟ್ಟಿದ್ವಿ. ವಿಡಿಯೋ ಶುರು ಮಾಡೋಕ್ ಮೊದಲು ಚೂತ್ಯನ ಅಂಧ ಭಕ್ತರಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಟಿಕ್ ಟಾಕ್ ಜಮಾನದಲ್ಲೇ ಬಿಂದು ಗೌಡಂಗೂ ಜನ ಹೀಗೆ ಮೆಸ್ತಿದ್ರು. ವಾಟ್ಸಪ್ ಅಲ್ಲಿ ನೋಡೋ ಅವಳದೇ ಬಿಟ್ಟು ನೋಡೋ ಅವಳದೇ. ಆ ಕಾಲದಲ್ಲೇ ನಮ್ಮ ಟ್ರೋಲರ್ಸ್ ಮತ್ತೆ ರೋಸ್ಟರ್ಸ್ ಇದು ಡಮ್ಮಿ ಕಂಡ್ರು ನಂಬೇಡಿ ಅಂತ ಅಂದಿದ್ರು. ಆದ್ರೆ ಅವಾಗ ನಮ್ ಜನಕ್ಕೆ ಅರ್ಥ ಆಗಿರ್ಲಿಲ್ಲ. ಇವಾಗ ನಮ್ ಜನಕ್ಕೆ ಬಿಂದು ಗೌಡ ರಿಯಾಲಿಟಿ ಗೊತ್ತಾಗಿದೆ. ಮುತ್ಯಾದು ಸೇಮ್ ಅದೇ ತರ. ಮುಂದೆ ಒಂದಿನ ರಿಯಾಲಿಟಿ ನಿಮ್ಗೆ ಗೊತ್ತಾದಾಗ ಬಂದ್ ನೀವೇ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋ ಶುರು ಮಾಡಿ ಬಿಡೋಣ ಬನ್ನಿ. ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ ಈ ಮುತ್ಯ ಇರೋದು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಹಲ್ ರೋಜಾ ಅನ್ನೋ ಒಂದು ಹಳ್ಳಿಯವನು. ಇವನ್ಗೆ ಇವಾಗ ಏಜ್ ಒಂದು 22-23 ಇರ್ಬೋದು. ಈ ವಯಸ್ಸಿಗೆ ಮುತ್ಯ ಹೋಗಿ ಮುತ್ಯ ಆಗವನೆ. ಇವನ್ ಹೆಸರು ಮಲ್ಲಯ್ಯ ಮುತ್ಯ. ಇವನು ಒಬ್ಬ ಸ್ವಯಂ ಪ್ರೇರಿತ ಸ್ವಾಮಿ. ಈ ಮುತ್ಯ ಈ ಏಜ್ಗೆ ತುಂಬಾನೇ ಹೆಸರು ಮಾಡವನೆ. ಕಾರಣನೂ ಹೇಳ್ತೀನಿ ಯಾಕೆ ಅಂತ ಕೇಳಿ. ಈ ಚೂತ್ಯ ಬರೀ ಪವಾಡ ಮಾಡೋದಷ್ಟೇ ಅಲ್ಲದೆ ಎಲೆಕ್ಷನ್ ನಲ್ಲಿ ಗೆಲ್ಸೋದು ಇವನೇ. ಗೆಲ್ಸಿಲ್ಲ, ಬಿಲ್ಡಪ್ ಅಂತೂ ಮುಕ್ಕಿಲಿ ಯಾರೇ ಕೊಟ್ಟವನೇ ಹೇಳಿ. ವಿಧಾನಸಭೆ ಅಭ್ಯರ್ಥಿ ಬಾಬುರಾವ್ ಚಂಚನಸೂರ್ ಅವರು ನೇರವಾಗಿ ಮಲ್ಲಿಕಾರ್ಜುನ ಮುತ್ಯ ಜೊತೆ ಮಾತಾಡಾರ ನೋಡ್ರಿ. ನೀವೇನ್ ಮಾಡಿ ನನ್ನ ಹೃದಯ ನಾಡ್ದಂಗ ಈಗೆಲ್ಲ ಹಳ್ಳಿಗೆ 2 ಕೆಜಿ ನನಗೆ ಗೆಲ್ಲಿಸ್ಬೇಕು ಮುತ್ಯ ಸ್ವಾಮಿ. ಪಾರ್ಟಿ ಫಂಡ್ ಕಡಿಮೆ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು 2 ಕವರ್ ಮಾಡಿ ಎಲ್ಲ ಒಟ್ಟು ನನಗೆ ಬೀಳುತ್ತೆ. ಮತ್ತೆ ಮುಂದಿನ ದಿನಗಳು ನಾನು ಉಪಮುಖ್ಯಮಂತ್ರಿ ಅಥವಾ ಮಿನಿಸ್ಟರ್ ಆದ್ರೂ ನಿಮ್ಮ ಹೆಸರು ದೊಡ್ಡ ಕಾಲೇಜುಗಳು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳು ಎಲ್ಲ ನಿಮ್ಮ ಹೆಸರಲ್ಲಿ ಅಲ್ಲಿ ಒಂದು 100 ಎಕರೆ ಜಾಗ ತಗೊಂಡು ಏನ್ ಬೇಕಾದ್ರೆ ಮಾಡಿ ನಾನು ಸಾಲ ಎಲ್ಲ ಒಟ್ಟು ನನಗೆ ಬೀಳುತ್ತೆ. ಎತ್ತ ಮೇಲೆ ಎಕರೆಗಟ್ಟಲೆ ಎಗರಿಸಿ ನಿಮಗೊಂದು ಎಸಿ ಆಶ್ರಮನ ಕಟ್ಸ್ಕೊಟ್ಬಿಡ್ತೀನಿ. ಇದಕ್ಕೆ ಗುರು ಹೇಳೋದು ಜನ ಮರುಳೋ ಜಾತ್ರೆ ಮರುಳೋ ಅಂತ. ನೋಡಿದ್ರಲ್ಲ, ಇವನ್ ಇಷ್ಟು ಪಬ್ಲಿಸಿಟಿ ಪಡೆಯೋಕೆ ಕಾರಣನೇ ಇಂಥ ರಾಜಕಾರಣಿಗಳು. ಅದಲ್ಲದೆ ಈ ಚೂತಿನ ಮೇಲೆ ಕೆಲವು ಭಕ್ತಿ ಹಾಡುಗಳು ಕೂಡ ಇದಾವೆ. ಮತ್ತೆ ಮುತ್ಯ 20 ಚೇಲಗಳನ್ನ ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮುತ್ಯ ಪವಾಡ ಮಾಡಿದ್ದ ಅಂತ ವೈರಲ್ ಮಾಡೋದು. ದೈವಮಾನವರು ಪವಾಡ. ಈ ಮುತ್ಯ ನಮ್ಮ ಕರ್ನಾಟಕದ ಯಾದಗಿರಿ ಡಿಸ್ಟಿಕ್ ಅವನು. ಯಾದಗಿರಿಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು. ಎಲ್ಲಾ ಜಿಲ್ಲೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅನಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ. ಈ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ನೋಡಿದ್ರೆ ಕೇವಲ 51% ಅಷ್ಟೇ. ಅದಕ್ಕೆ ಈ ಕಡೆ ಜನ ಹೀಗಿರೋದು. ಅಲ್ಲಿ ಇಂಥದ್ದೆಲ್ಲವೂ ಕೂಡ ಜಾಸ್ತಿ. ಈ ಪವಾಡ ಪುರುಷರು ಅಥವಾ ಏನೋ ಮಾಡ್ತಾರೆ ಅನ್ನುವಂಥ ಮನುಷ್ಯರುಗಳು ಇಂಥವರೆಲ್ಲರೂ ಕೂಡ ಜಾಸ್ತಿ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಮನುಷ್ಯ ದೇವರ ಕಷ್ಟ ಎಲ್ಲ ಸಾಲ್ವ್ ಮಾಡೋದಾಗಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಕೋವಿಡ್ ಬಂದಾಗ ಎಲ್ಲೋಗಿದ್ರು ಅಂತೀನಿ. ಹಾಗೆ ಎಷ್ಟೋ ಜನ ರೋಡಲ್ಲಿ ತಿನ್ನೋಕು ಇಲ್ಲದೆ ಇದ್ದಾರಲ್ವಾ, ಅಂತವ್ರನ್ನೆಲ್ಲ ಇಲ್ಲದೆ ಇರೋ ಥರನೇ ಮಾಡ್ಬೋದಲ್ವಾ. ಹಾಗೆ ಮಳೆ ಇಲ್ಲದೆ ದೇಶದ ರೈತರು ಒದ್ದಾಡ್ತಾ ಇದ್ದಾರೆ. ಯಾಕೆ ಇವ್ರ ಕೈಲಿ ಅದೆಲ್ಲ ಆಗ್ತಿಲ್ಲ? ಜನರೆಲ್ಲ ಕುರಿ ಮಂದೆ, ಭಯವೇ ಭಕ್ತಿಯ ಮೂಲವೆಂದೆ. ಕೃಷ್ಣ ರಾಮ್ ರಹೀಂ ಸಬ್ಕಾ ಮಾಲಿಕ್ ಏಕ್, ದೇವಮಾನವರು ಫ್ರಮ್ ಕೈಲಾಸ ಪರ್ವತ. ಈ ವಿಡಿಯೋ ನೋಡ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತಪ್ಪ ಅಂತ ಅಂದ್ರೆ, ನಡೆದಾಡುವ ದೇವರು ಭಾಗ 2 ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಈ ಟ್ರೈನಲ್ಲಿ ನನಗೂ ಒಬ್ಬ ಕಾಂಪಿಟೇಟಿವ್ ಉಟ್ಕೊಂಡ್ಬಿಟ್ನಾ, ಅವ್ ಬಹಳ ಹುಷಾರಾಗಿರ್ಬೇಕು, ಮೇಲೆ 4 ಕಣ್ಣು ಇಟ್ಟಿರ್ಬೇಕು. ಈ ವಿಡಿಯೋಗೆ ನಾನ್ ಕೌಂಟ್ರ್ ಕೊಡಲ್ಲ, ನಮ್ಮ ಅಣ್ಣನೇ ಬರ್ಬೇಕು. ಹೇ ನಮ್ಮ ಅಣ್ಣ ಅಂದ್ರೆ ಈ ಅಣ್ಣ ಅಲ್ಲ ಕಣ್ರೋ, ನಮ್ ಕಿರಿಕಣ್ಣ. ಅಲ್ಲ ಮಗ, ಸುಧಾರಿಸಿದಾಳ ಅಂತ ಡಗಾರ್ ಮದ್ವೆಗೆ ಹೋದ್ರ ಅಂದ್ರ ತುಂಬಾ ಹಾದ್ರಗಿತ್ಯಾರಿದ್ರು. ಹಂಗಾಯ್ತು ನಿನ್ ಕತೆ. ಈ ಮುತ್ಯ ಪವಾಡ ಮಾಡೋದಲ್ದೆ ರೌಡಿಗಳನ್ನೂ ಇಟ್ಕೊಂಡವನೇ ಗುರು. ಅವನ್ ಮೇಲೆ ವಿಡಿಯೋ ಯಾರಾದ್ರೂ ಮಾಡಿದ್ರೆ ಕೊಲೆ ಬೆದರಿಕೆ ಬೇರೆ ಹಾಕಿಸ್ತಾನೆ. ನಿಮ್ಮ ರೌಡಿಸಮ್ ನನ್ನ ಹತ್ರ ತೋರ್ಸಕ್ ಬರಬೇಡಿ.
Don't try to show your rowdyism on with me. ಈ ತರ ಎಲ್ಲೋ ನೋಡ್ದಂಗಿದೆಯಲ್ಲ. ಓಹೋ ಹೋ 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 ಇವಾಗ ಗೊತ್ತಾಯ್ತು ಗುರು. ಕೆಲವು ದಿನಗಳ ಹಿಂದೆ ನಮ್ಮ ಮಾಡ್ರನ್ ಸಂಘಬುಲ್ಲ ಆದಂತಹ ನಮ್ಮ ಬಕೆಟ್ ರಕ್ಷಕ್ ಕೂಡ ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಕ್ ಅಕೌಂಟ್ ಇಂದ ರೋಸ್ಟರ್ಸ್ಗೆ ಮತ್ತೆ ಟ್ರೋಲರ್ಸ್ಗೆ ಮೆಸೇಜ್ ಹಾಕಿ ಪ್ರಮೋಷನ್ ಇದೆ ಅಂತ ನಂಬರ್ ಇಸ್ಕೊಂಡು ಇದೇ ತರ ಬೆದರಿಕೆ ಆಗ್ತಾ ಇದ್ದ. ನನ್ನ ಹತ್ರ ಇಟ್ಕೋಬೇಡ ನಿನ್ನ ಅಯ್ಯನ್. ಅದು ನಿನ್ ಶೀಟ್ ಅಲ್ಲದು, ಅದು ನಿನ್ ಶೀಟ್ ಅಲ್ಲದು, ನನ್ ಶೀಟ್ ಅಲ್ಲ, ನಂದು ಯಾವಾಗ ಮೇರದೆ ಮೇರ್ಲಿಲ್ಲ ಅಂದ್ರೆ ಇಲ್ಲ ಕೂಡ ನಾ ಬಿಡು. ನಾನು ಅವಾಗ್ಲೇ ಹೇಳಿರೋ ಪ್ರಕಾರ ಈ ಮಲ್ಲಯ್ಯ ಮುತ್ಯ ಆ MLA ಗೆದ್ದೇ ಗೆಲ್ತಾನೆ ಅಂತ ಬಿಲ್ಡಪ್ ಕೊಟ್ಟಿದ್ದ. ಅದಲ್ಲದೆ ಅವ್ನು ಏನಾದ್ರೂ ಸೋತ್ರೆ ಮಟನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದ. ಅವನ್ ಎಲೆಕ್ಷನ್ ಗೆಲ್ಲಿಲ್ಲ, ಇವನ್ ಜನರನ್ನ ಚೂತಿಯ ಮಾಡೋದು ನಿಲ್ಲಿಸ್ತಿಲ್ಲ. Powerful people make places powerful. ಅಲ್ಲ ಗುರು, ನೀವೆಲ್ಲ ಹೆಂಗ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಪೊಲೀಸ್ ಆದ್ರಿ ಅನ್ನೋದೇ ಡೌಟು. ನಿಮ್ನೆಲ್ಲ ನೋಡ್ತಾ ಇದ್ರೆ ನನಗೆ ನೀವು ಪೊಲೀಸ ಅಥವಾ ಫುಲೀಶ ಅನ್ನಿಸ್ತಾ ಇದೆ. ಪೊಲೀಸ್ ಅನ್ನಲ್ಲ, ಪೊಲೀಸ್ ಅಂತಾರೆ. ಪೊಲೀಸ್ ಅಂದ್ರೆ ಕೊಡಕ್ಕಾಗಿ ಹೊಟ್ಟೆ ಬಿಟ್ಕೊಂಡು ಹಿಂಗ್ ಬರ್ಬೇಕು, ಅವ್ರು ಪೊಲೀಸು. ಈ ಮಲ್ಲಯ್ಯ ಮುತ್ತಿನ ಅಪ್ಪನ ಹೆಸರು ಹನುಮಂತ ಮುತ್ಯ ಅಂತೆ. ಆತ ಕೂಡ ಜನರು ಸಮಸ್ಯೆಗಳಿಗೆ ಪರಿಹಾರ ಹೇಳ್ತಾ ಇದ್ದಂತೆ. ಯಾವುದೋ ನಿಧಿ ವಿಷಯದಲ್ಲಿ ಆತನ ಕೊಲೆ ಮಾಡಲಾಯ್ತು ಅನ್ನೋದು ಕೇಳ್ದಂಗಿದೆ. ಅಲ್ಲ ಗುರು, ಇವ್ರನ್ನೆಲ್ಲ ದೇವ್ರು ಅಂತ ಅಂದ್ರೆ ಇವರೆಲ್ಲ ಯಾರು ಹಾಗಾದ್ರೆ? ಇಂಥವ್ರನ್ನೆಲ್ಲ ನೋಡಿದ್ರೆ ಇವ್ರಿಗೂ ಟೆರರಿಸ್ಟ್ಗೂ ಏನು ವ್ಯತ್ಯಾಸ ಇಲ್ಲ ಗುರು. ಅವರು ಗನ್ ತೋರಿಸಿ ಎದುರಿಸ್ತಾರೆ, ಇವರು ದೇವ್ರನ್ನ ತೋರಿಸಿ ಎದುರಿಸ್ತಾರೆ ಅಷ್ಟೇ. ಹೌದು, ನಾನು ಅನಿಷ್ಟ, ಪಾಪಿಷ್ಟ, ಕೋಪಿಷ್ಟ, ಕರ್ಮಿಷ್ಟ ಏನಿಲ್ಲ. ಆದ್ರೆ ನಿಂತರ ದೇವರ ಹೆಸರಲ್ಲಿ ಜನಗಳಿಗೆ ಎದುರಿಸುವಂತ ಟೆರರಿಸ್ಟ್ ಅಲ್ಲ. ಅಲ್ಲ, ಈ ಮುತ್ತಿನ ಪವಾಡ ಏನ್ ಗೊತ್ತಾ? ಅವನ ಹತ್ರಕ್ಕೆ ಯಾರಾದ್ರೂ ಹೋದ್ರೆ ಅವನ ಮುಖ ನೋಡಿನೇ ಅವನ ಹೆಸರು ಮತ್ತೆ ಅವನಿಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಡ್ತಾನಂತೆ. ಕಾಮರಾಜ ನನ್ನ ಹೆಸರು ನಿಮಗೆ ಗೊತ್ತು? ಕಾಮರಾಜ ಹಮೇ ದೈವ ಸಂಭೂತ ದಿವ್ಯ ದೃಷ್ಟಿ ಸೇ ಹಮ್ನ ಸೋಬ್ ಮಾಲೂಮ್ ಹೋತಾ. ನಮಗೆ ದೃಷ್ಟಿ ಇಲ್ಲ ಅಂದ್ರೆ ಸರ್ ದಿವ್ಯ ದೃಷ್ಟಿಯಲ್ಲಿ ನೋಡ್ತೀವಿ ಸರ್. ಗಿಫ್ಟ್ ಸರ್. ಇವರೆಲ್ಲ ತಮಗ್ ತಾವೇ ನಡೆದಾಡುವ ದೇವ್ರು ಅನ್ಕೊಂಡ್ರೆ ನಾವೆಲ್ಲ ಏನ್ ರಾಕ್ಷಸರ? ಆರ್ತಿ ತಗೋ, ಇನ್ಮೇಲೆ ನಾನೇ ದೇವರು, ನನಗೆ ಪೂಜೆ ಮಾಡು. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಮೂರು ಸಲ ನೀರಲ್ಲಿ ಮುಳುಗೆದ್ದ ತಕ್ಷಣ ಪಾಪ ಪರಿಹಾರ ಆಗಲ್ಲ, ದೀಕ್ಷಾ ಸ್ನಾನನೂ ಸಿಗಲ್ಲ. ನೀರಲ್ಲಿ ಮುಳುಗೆದ್ದ ತಕ್ಷಣ ಪಾಪ ಹೋಗುತ್ತೆ ಅನ್ನೋದೇ ಪಾಪ ಮಾಡೋ ಪ್ರೇರಣೆ ಆಗ್ತಾ ಇದೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಈ ನನ್ನ ಮಗ ಹಿಂಗ್ ತಿಕ್ಕಲ್ ತರ ಆಡೋದ್ ನೋಡಿದ್ರೆ ಒಂದು ಮದುವೆ ಅಂತ ಹೇಳಿ ಮಾಡ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಇವನಿಗೆ ಸೋನುಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂದಾಗ ಮಾತ್ರ ಇವನ್ ಸರಿ ಹೋಗ್ತಾನೆ, ಅಲ್ಲಿ ತನಕ ಸರಿ ಹೋಗಲ್ಲ. ಬಿಡ್ರಿ ನಿಮ್ಮವ್ರು ಹಿಂಗ್ ಖಾಲಿ ಪಿಲಿಯ ಮುತ್ಯ ಟಾಟ ಹಾಕಿಸ್ಕೊಂಡ್ಯಾ ಜೀವ ಕೊಡ್ತೀವಿ ತಲಿ ಕೊಡ್ತೀವಿ ಅನ್ನೋದು ಬಿಡ್ರಿ. ಮೊದ್ಲು ದುಡಿರಿ, ಮನೆಯವ್ರು ಸಾಕ್ರಿ. ನಮ್ಮ ಮೌಲಾನ್ ಮಾತು ಕೇಳ್ರಿ ಸ್ವಲ್ಪ. ನೋಡ್ರಲಿ, ದುಡಿರ್ಲಿ, ಮನೇಲಿ ಕುಂತ ಏನ್ ಮಾಡ್ತಿರ್ಲಿ, ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ಲಿ, ದುಡ್ದು ನಾನ್ ನೋಡ್ರಲಿ, ಬೆಳಗ್ಗೆ 6 ಗಂಟೆ ವ್ಯಾಪಾರಕ್ಕೆ ಹೋಗ್ತೀನಿ. ನಿಂದು ತಾಯಿ ಗುಣ ಮಚಾ ನೀನ್ ಸ್ವಾಮಿ ತರ ಇರು. ಅದು ಬಿಟ್ಟು ನಿತ್ಯಾನಂದ ಸ್ವಾಮಿ ಆಗೋಕ್ ಬರ್ಬೇಕು. ಅದೇನದು ಕಿಸ್ಕೊಡೋ ರೀತಿ ಒಳ್ಳೆ ಹೀಟ್ಗೆ ಬಂದಿರೋ ಹೋರಿ ತರ ಆಡೋದು ಬಿಡು. ಏನ್ ಗುರುಜಿ ಇದು, ಈಟಿಗೆ ಬಂದಿರೋ ಓರಿನೂ ಹಿಂಗ ಆಡಲ್ಲ, ಒಂದು ಗತ್ ಮೇಂಟೈನ್ ಮಾಡುತ್ತೆ. ಸ್ವಲ್ಪ ಜನ ಬರೀ ಹಿಂದೂ ಧರ್ಮದವ್ರಿಗೆ ರೋಸ್ಟ್ ಮತ್ತೆ ಟ್ರೋಲ್ ಮಾಡ್ತೀಯ ಅನ್ನೋದು ಬಿಡಿ. ನಾನು ಯಾವುದೇ ಧರ್ಮಕ್ಕೂ ಟಾರ್ಗೆಟ್ ಮಾಡಂತೂ ರೋಸ್ಟ್ ಮಾಡ್ತಿಲ್ಲ. ಮೊದಲು ನಮ್ಮ ಮನೆ ಸುತ್ತ ಇರೋ ಕಸ ಗುಡ್ಸೋಣ, ಆಮೇಲೆ ರೋಡಲ್ಲಿ ಕಸ ಇದೆಯಾ ಅಂತ ಅನ್ನೋದು ನೋಡೋಣ. ತೂತು ಎಲ್ಲಾಗಿದೆ ಅನ್ನೋದನ್ನ ಕಂಡು ಹಿಡಿದು ಅದನ್ನು ಮುಚ್ಚಬೇಕೆ ಹೊರತು ಇನ್ನೊಂದು ತೂತನ್ನು ಮಾಡೋದಲ್ಲ. ಜಾಗೃತರಾಗ್ಲಿ, ಮೂಢರಾಗ್ಲಿ, ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ. ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸ್ ಹಾಕೋ ಬೋಳಿ ಮಕ್ಳೇ ನಿಮ್ ಮುತ್ತಿನ ಮೇಲೆ ರೋಸ್ಟ್ ಮಾಡಿನಿ, ಟ್ರೋಲ್ ಮಾಡಿನಿ. ನಿಮ್ ಮುತ್ಯನೇ ನಂಗೆ ಶಾಪ ಕೊಡ್ಲಿ, ಅವ್ನು ನಿಜವಾಗ್ಲೂ ಪವಾಡ ಪುರುಷ ಆಗಿದೆ. ಅದು ಬಿಟ್ಟು ಸುಮ್ಮನೆ ಬಂದಿಲ್ಲ ವೈಕೋಬೇಡಿ. ನಮ್ ಶಕ್ತಿ ಕುಮಾರ್ ಹೇಳ್ತಾನಲ್ಲ ಹಂಗ್ ಮಾಡಿ. ನಿನ್ ಮುತ್ತೆ ಶಾಪ ಕೊಡ್ತಂತಂದ್ರೆ ಬೇರೆಪ್ಪ, ನೀನ್ ಹೊಡಿತೀನಿ, ನೀನ್ ಮರ್ಡರ್ ಮಾಡ್ತೀನಿ, ಹೋಗಿ ಒಂದು ಕೋಳಿ ಇಳಿತು, ಒಂದು ಅರ್ಧ ಕಿಲೋ ಚಿಕನ್ ತಿನ್ನು ಕಮ್ಮು, ಹೋಗಿ ಎಲ್ಲಿ ಕಂಡೆ ಸದಸ್ಸು ಮಕ್ಕೋ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ನಾನು ಮಾಡಿದ್ದಲ್ಲ, ದೇವ್ರು ಮಾಡಿದ್ದು. ಓ, ನನ್ನಲ್ಲೂ ದೇವರಿದ್ದಾನೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್. ಯಾರು ಮಾತಾಡೋದು? ನಿನ್ನ ಹೆಸರೇನು ತಮ್ಮ?
ನನ್ನ ಹೆಸರು ಮಲ್ಲಿಕಾರ್ಜುನ. ಇಲ್ಲಪ್ಪ ಅಡ್ಡ ಹೆಸರ ಅಡ್ಡ ಹೆಸರೇನು? ಪಾವರ್. ಕೆಲಸ ಏನು ಮಾಡ್ತ? ಸೆಕೆಂಡ್ ಪಿ ಯು ಸಿ. ದುಡ್ಕೊಂತಿಲ್ಲ? ದುಡ್ಕೊಂತೀನಿ. ಹತ್ತು ಕೆಜಿ ಕೊಡ್ಲತ್ತಾರಲ್ಲ ಸುಮ್ ತಗೋ. ಸಿದ್ದರಾಮಯ್ಯ ಅಡಿಸಿ ಮಾಡ ಏನು 10 ಕೆಜಿ ಕೊಡ್ತಾನ? ಅವ್ ಕೊಡಾಕಿ ನನ್ನ ಮನೆ ಕೊಡ್ತೀನಲ್ಲ ಅಕ್ಕಿ. ಸುಮ್ಮ ನಾಯಿ ಎತ್ತಿರ್ಬೇಕು 10 ಕೆಜಿ ಕೊಡ್ಲತ್ತಾರ ಅವರು. ಈಗ ಏನು ನೀವು ಅಲ್ಲಿ ಚಲೋ ನಡೆದಲ್ಲ ನಿಮ್ದು ಬಿಸ್ನೆಸ್? ಅದು ಚಲೋ ವ್ಯಾಪಾರ ನಡೆದಲ್ಲ, ಎಲ್ಲರೂ ಮಂದಿ ಬರ್ತಾರೆ, ಆರಾಮ್ ರೊಕ್ಕ ಕೊಡ್ತಾರೆ. ಎಲ್ಲ ನೀವು ಒಂದು 20 ಮಂದಿ ಇದ್ದೀರಿ, ಆರಾಮ ಊಟ ಮಾಡ್ತೀರಿ, ಅಲ್ಲೇ ಮಾಡ್ದಾಗ ಮುಕ್ಕೋತೀರಿ, ಆರಾಮ ಮಾಡ್ತೀರಿ. ಏನ್ ಮಾಡ್ತೀವಿ? ನನ್ನ ಜೀವ ವಾದ್ರ ಪರವಾಗಿಲ್ಲ, ನನ್ನ ಜೀವ ತಿಂತೀನಿ. ಏನ್ ಹೆಸರು ಮುಕ್ಕಳು ಇರ್ತಾವನಿ ಅಲ್ಲಿ ಪೊಲೀಸರಿಗೆ ಹೇಳ್ತೀನಿ, ನಿನ್ನ ಜೀವ ತಿಂತಿ ಅಂತ ಹೇಳಿಲ್ಲ. ಎಷ್ಟೇ ಏನೋ ಸೆಕೆಂಡ್ ಹೆಸರಿಗೆ ಏನಾದ್ರೆ ಅಲ್ವ ಮಟ್ಟಿಕಾಲ ಮತ್ತೆ ಗುಂಡಗಳನ್ನ ಸಾಕಿ ನೆನಬ್ರೆ. ನನಗೆ ಗುಲ್ಬರ್ಗದ ಒಬ್ಬ ಒಂದ ಅಭಿ ಅಂತೇಳಿ ಅವ ಏನ ಶುಭ ಇದು ಏನೋ ಶುಭ ಮತ್ತವ ಅವನು ಒಂದ ನೀನು ಮರ್ಡರ್ ಮಾಡ್ತೀನಿ ಅಂತೇಳಿ. ನೀವು ಒಬ್ಬ ಎಷ್ಟು ಉಂಟ್ರ ಮುತ್ತರ ಬಂದು ನಾನು ಮರ್ಡರ್ ಮಾಡಕ ಮಲ್ಲಿಕಾರ್ಜುನ ಮುದ್ದೆ ಜೀವ ಕೇಳಿದ್ರೆ ಕರ್ಕೊಂಡು ಕೊಡ್ತೀನಿ. ಯಾಕೆ ಕಾಲೇಜ್? ಡಿಗ್ರಿ ಕಾಲೇಜ್ ಎಲ್ಲಿ? ಚಿತ್ತಾಪುರ ಹೋಗ್ಯ ಅಲ್ಲಿ ಸಲ್ಯಾಗ ಹಿಂಗೆ ಮಾಡ್ತಾರಪ್ಪ. ಯಾರು ಏನ್ರಿ ಅಂದ್ರೆ ಹೊಡಿತೀನಿ ಬಡಿತೀನಿ ಮರ್ಡರ್ ಮಾಡ್ತೀನಿ ಅಂತೇಳಿ. ಮುಳ್ಳಿ ಕಳ್ಳಿ ಪುಳ್ಳಿ ಈ ಜೀವ ತೆಗಿತೀನಿ ಅಂತಲ್ಲ. ಮೊದಲ ಒಂದು ಕೋಳಿ ತಗೊಂಡು ಕೊಯ್ದು ತಿನ್ನು. ನಿನ್ನಂತ ಪಿಚ್ಕಾರಿಗಳನ್ನ ಭಾಳ ಮಂದಿ ನೋಡಿನಿ. ಸುಮ್ಮ ಕಲಿಲಕತ್ತಿ ಕಲಿ. ಮಲ್ಲಿಕಾರ್ಜುನ ಮುತ್ತೆ ಅವ್ರ ಅಕ್ಕ ಅವ ಇರ್ತಾನ, ಅವ್ನ ಪುಟ್ಟೆ ಅವ ಇರ್ತಾನ. ನಿನ್ಗೆ ಏನ್ ಬರ್ತಿದ್ರೆ ಮನೆಗೆ ಇಟ್ಕೊಂಡು ಪೂಜೆ ಮಾಡು. ನೀ ಯಾಕೆ ಮಾಡ್ತೀನಿ ಕೇಳಿದ್ರೆ ನನ್ನ ಮೇಲೆ ಏನಾದ್ರು ಇದು ಇರ್ತಂದ್ರೆ ಹೋಗಿ ಕಂಪ್ಲೇಂಟ್ ಕೊಟ್ಟು ವೈಕೋಲ್ ಸ್ಟೇಷನ್ದಾಗ ಹೋಗಿ ನನ್ನ ಮುತ್ತೆ ಹಿಂಗೆ ಅಂತ ಹೇಳಿ ನಾನು ಮುಂದೆ ವೈಕೊಂಡ್ರೆ ನಾನು ಮಾಡು. ಕಿಸ್ಬಾಯಿ ಹೇಳಕ್ ಕಿಸ್ಬಾಯಿ ಮುತ್ತೆ ಅವ ಅವ ದೇವ್ರದಲ್ಲ, ಅವ್ನು ನೋಡ್ಕೋತಾನವ. ನೀ ಮುತ್ತೆ ಶಾಪ ಕೊಡ್ತಾನ ನನಗೆ ಅಂದ್ರೆ ಬೇರೆಪ್ಪ. ನೀನು ಹೊಡಿತೀನಿ, ನೀನು ಮರ್ಡರ್ ಮಾಡ್ತೀನಿ. ಹೋಗಿ ಒಂದು ಕೋಳಿ ಇಳಿತು, ಒಂದು ಅರ್ಧ ಕಿಲೋ ಚಿಕನ್ ತಿಂದು ಕಮ್ಮು ಹೋಗಿ ಎಲ್ಲಿ ಗಂಟೆ ಸಂದರ್ಭ ಮಕ್ಕೋ ಕಿಸ್ಬಾಯ್ತು ಏನ ಇನ್ನೇಮಿ ಈಗ ಹೊಡಿತೀನಿ ಬಡಿತೀನಿ ಕಡಿತೀನಿ ಅಂತ ಮೊದಲು ಪ್ರಾಕ್ಟೀಸ್ ಮಾಡಿ ಯಾವ್ದಾರು ಪಿಕ್ಚರ್ ಮಾಡಿ ಮೂರು ಹಚ್ಕೊಟ್ಟದ ನಿಮ್ಮ ಅಪ್ಪ ಕೊಡ್ದಂಗ ನೀ ಹಚ್ಕೊಟ್ಟದ ನಿಮ್ಮ ಅಪ್ಪ ಕೊಡ್ದಂಗ ನೀ ಹತ್ತಿರ ನಿಮ್ಮ ಅಪ್ಪ ನೀವು ಹೋಗ್ಬಿಡ್ತೀನಿ.